ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ತಿರುಗಿ ಮತ್ತೊಂದಾವರ್ತಿ 2026ನೇ ವರ್ಷದ ಫೆಬ್ರವರಿ ತಿಂಗಳ 2ನೇ ತಿಂಗಳದ ಮೊದಲನೇ ಭಾನುವಾರ. ಯೇಸು ನಾಮದಲ್ಲಿ ನಿಮಗೆ ನಾನು ಪಾಸ್ಟರ್ ಪ್ರವೀಣ್ ಕುಮಾರ್, ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿಯಿಂದ ನಾನು ನಿಮ್ಮನ್ನು ಸ್ವಾಗತ ಮಾಡ್ತೇನೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಕಳೆದ ತಿಂಗಳು ದೇವರು ಹೊಸ ವರ್ಷದ ಕಳೆದ ತಿಂಗಳು ದೇವರನ್ನು ಕಾಪಾಡಿ ಇವತ್ತು ಹೊಸ ತಿಂಗಳಲ್ಲಿ ಕಾಲಿಡುವಂತೆ ಕೃಪೆ ಮಾಡಿದ್ದಕ್ಕಾಗಿ ದೇವರನ್ನು ಕೊಂಡಾಡೋಣ. ಇವತ್ತು ನಮ್ಮ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋದು ಮುಂಚಿತವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನನ್ನ ಪರಲೋಕದ ಪ್ರೀತಿಯುಳ್ಳ ದೇವರೇ, ನಿಮಗೆ ಸ್ತೋತ್ರ, ಮಹಿಮೆ, ಸಯ. ವಿಶೇಷವಾಗಿ ಮತ್ತೊಂದಾವರ್ತಿ ಪ್ರಭಾ 2026ನೇ ವರ್ಷದ 2ನೇ ತಿಂಗಳ ಮೊದಲನೇ ಭಾನುವಾರ ನಿನ್ನನ್ನು ಕೊಂಡಾಡುವಂತೆ, ನಿನ್ನ ವಾಕ್ಯವನ್ನು ಸಾರುವಂತೆ ನೀನು ಆಶೀರ್ವಾದ ಮಾಡಿದಿ. ನಾವು ಕೇಳಿದಂಥ ವಾಕ್ಯಗಳು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಿ ಈ ಒಂದು ಕೂಟದ ಪ್ರಾರಂಭ ಮಧ್ಯಸ್ಥನು ಕೊನೆ ನೀನಾಗಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ನನ್ನ ಪರಲೋಕದ ಪ್ರೀತಿಯುಳ್ಳ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ಎಲ್ಲ ಆತ್ಮೀಯ ದೇವರ ಮಕ್ಕಳೇ, ಯೋಹನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ನೋಡಿಕೊಳ್ಳೋಣ. ಹಲ್ಲೆಲೂಯಾ. ನೀವು ಲೋಕವು ನಿಮ್ಮನ್ನು ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡುತ್ತದೆ ಅಂದುಕೊಳ್ಳಿರಿ. ನೀವು ಲೋಕದವರಾಗಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ಲೋಕವು ನಿಮ್ಮನ್ನು ದ್ವೇಷಿಸುವುದರಿಂದ ನೀವು ಲೋಕದವರಲ್ಲ ಅಂಥೇಳಿ ನಾನು ಲೋಕದೊಳಗಿಂದ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾರೆ, ಲೋಕವು ನಮಗೆ ದ್ವೇಷ ಮಾಡ್ತಾ ಇದ್ದಾರೆ. ಫಸ್ಟ್ ಅದು ಯಾರ ಮೇಲೆ ದ್ವೇಷ ಮಾಡ್ದಂಗಂತೆ ನನಗೆ ಯೇಸು ಕ್ರಿಸ್ತನ ಹೇಳ್ತಾರೆ, ಇವತ್ತು ಲೋಕ ನಿಮಗೆ ದ್ವೇಷ ಮಾಡ್ತಾ ಇದೆ. ಇವತ್ತು ದ್ವೇಷ ಈ ಲೋಕ ನಿಮಗೆ ನೋಡಿ ಅಸೂಯೆ ಪಡ್ತಾ ಇದೆ, ಹೊಟ್ಟೆ ಕಿಚ್ಚು ಪಡ್ತಾ ಇದೆ. ಇವತ್ತು ಆ ಥರ ಮಾಡ್ತಾ ಇದ್ದಾರೆ. ಅದು ಫಸ್ಟು ಯಾರಿಗಂತೆ ಯೇಸು ಸ್ವಾಮಿ ಹೇಳ್ತಾರೆ, ಫಸ್ಟು ನನ್ನ ಮೇಲೆ ದ್ವೇಷ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿರಿ. ಇವತ್ತು ನೀವು ಲೋಕದವರಾಗಿದ್ದರೆ ಲೋಕ ಏನು ಮಾಡ್ತಿತ್ತು? ನಿಮ್ಮ ಮೇಲೆ ಪ್ರೀತಿ ಇಡ್ತಿತ್ತು, ತನ್ನವರನ್ನು ಪ್ರೀತಿಸ್ತಿತ್ತು. ಇವತ್ತು ನೀವು ಲೋಕದವರಲ್ಲ. ಇವತ್ತು ಲೋಕ ನಿಮಗೆ ದ್ವೇಷ ಮಾಡ್ತಾ ಇದ್ದಾರೆ. ಅರ್ಥ ಎಂದರೇನು? ನೀವು ಲೋಕದವರಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ, ನಿಮ್ಮ ಲೋಕದ ಒಳಗಿಂದ ನಾನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೋಡಿ, ಲೋಕದವರು ಮತ್ತು ಆತ್ಮೀಯ ಲೋಕದವರೇ ಬೇರೆ. ಇವತ್ತು ಆತ್ಮಿಕವಾಗಿ ನಡೆಯುವಂಥರು ಲೋಕದಲ್ಲಿರುವಾಗ ಅವ್ರಿಗೆ ದೇವರ ಮಕ್ಕಳಾಗಿರುವಾಗ ಲೋಕ ಏನು ಮಾಡ್ತದೆ? ಅವ್ರಿಗೆ ಪ್ರೀತಿ ಮಾಡಲ್ಲ ರೀ. ಇವತ್ತು ನಾವು ಲೋಕದವರಾಗಿಲ್ಲ ಅಂದರೆ ನಾವು ದೇವರಿಗೆ ನಂಬಿಕೊಂಡು ದೇವರ ವಾಕ್ಯವನ್ನು ನಾವು ಹಿಂಬಾಲಿಸ್ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಊರಾಗಲಿ, ನಮ್ಮ ಬಂಧು ಬಳಗ, ನನ್ನ ಸ್ನೇಹಿತರು, ನಮ್ಮ ಮಿತ್ರಗಳು ಯಾರೇ ಆಗಲಿ ಅವ್ರೇನು ಮಾಡ್ತಾರೆ? ಇವತ್ತು ನಾವು ದೇವ್ರಿಗೆ ನಂಬ್ಕೊಂಡಿದ್ದಾಗ ನಮಗೆ ದ್ವೇಷ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಎಲ್ಲ ಕೆಲಸಗಳೇನು ಮಾಡ್ತೀವಿ ನಾವು ಇವತ್ತು ನಿನ್ನ ಜೀವನದಲ್ಲಿ ಇವತ್ತು ಎಲ್ಲ ಕೆಟ್ಟ ಪರಿಸ್ಥಿತಿಗಳನ್ನು, ನಿನ್ನ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಕೊಟ್ಟು ನೀನು ತಿರುಗಿ ದೇವರ ಮಗನಾಗಿದ್ದರೆ ಆಗ ಲೋಕ ಏನು ಮಾಡುತ್ತೆ? ನಿನಗೆ ದ್ವೇಷ ಮಾಡುತ್ತೆ. ಹಲ್ಲೆಲೂಯಾ. ಒಂದು ವೇಳೆ ನೀನು ಲೋಕದಲ್ಲಿದ್ದುಕೊಂಡು ಲೋಕದ ಕಾರ್ಯಗಳನ್ನು ಮಾಡೋದಾದರೆ ಲೋಕ ನೀನು ಪ್ರೀತಿ ಮಾಡುತ್ತೆ. ಅಂದರೆ ಒಂದು ಎಕ್ಸಾಂಪಲ್, ಈಗ ನೀನು ಎಲ್ಲ ಒಂದು ಕೆಟ್ಟತನ, ಕಳ್ಳತನ, ಸುಳ್ಳು ಆಡೋದು, ಮೋಸ, ವ್ಯಭಿಚಾರ ಮಾಡೋದು, ಸ್ನೇಹಿತರ ಜೊತೆ ಕುಡಿದು ಮೋಜು ಮಾಡುವಂಥದ್ದು, ಇದೆಲ್ಲ ಮಾಡ್ಕೋತಾ ಇದೆಯಾ ಅನ್ಕೋ. ಒಂದು ದಿವಸ ನೀನು ಎಲ್ಲ ಬಿಟ್ಕೊಟ್ಟು ದೇವ್ರಿಗೆ ನಂಬ್ಕೊಂಡು ಅವೆಲ್ಲ ಬಿಟ್ಕೊಟ್ರೆ ಆಗ ಜನರು ಏನು ಮಾಡ್ತಾರೆ? ನೀನು ದ್ವೇಷ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ವೇಳೆ ನೀನು ಲೋಕದ ರೀತಿಯಲ್ಲಿ ಸುಳ್ಳಾಡೋದು, ಮೋಸ, ವ್ಯಭಿಚಾರ, ಅತ್ಯಾಚಾರ, ವಂಚನೆ, ದರೋಡೆ ಇಂಥವೆಲ್ಲ ಕೆಟ್ಟ ಕೆಲಸ ಮಾಡಿ ನೀನು ಲೋಕದಲ್ಲಿದ್ದರೆ ಮತ್ತು ನಿನ್ನ ಸ್ನೇಹಿತರ ಮಧ್ಯದಲ್ಲಿ ಇವತ್ತು ನೀನು ಕುಡಿದು ತಿಂದು ಅವರಿಗೆಲ್ಲ ನೀನು ಬೇಕಾಗಿದ್ದನ್ನು ನೀನು ಕೊಡ್ತಾಯಿದ್ರೆ ಆ ಲೋಕ ಏನು ಮಾಡುತ್ತೆ? ಆ ಜನರು, ಲೋಕದಲ್ಲಿರುವಂಥ ಜನರು, ಪಾಪದಲ್ಲಿರುವಂಥ ಜನರಿಗೆ ಏನು ಮಾಡ್ತಾರೆ? ಪ್ರೀತಿ ಮಾಡ್ತಾರೆ. ನಿನ್ನ ಮೇಲೆ ಮಮತೆ ಇಟ್ಟು ಇವನು ನನ್ನವನೆಂಬುದಾಗಿ ಪ್ರೀತಿ ಮಾಡ್ತಾರೆ. ಯಾವಾಗೈತಿ ನೀನು ಅವೆಲ್ಲ ಕೆಟ್ಟ ಕೆಲಸ ಬಿಟ್ಟು ದೇವರ ಕಡೆ ಕೊಳ್ಳುತ್ತೀಯೋ ಆಗ ಆ ಲೋಕ ಏನು ಮಾಡುತ್ತೆ? ನಿನಗೆ ದ್ವೇಷ ಮಾಡುತ್ತೆ. ಆ ಸಮಯದಲ್ಲಿ ನೀನು ಭಯಪಡಬೇಡ. ಆಗ ದೇವರು ಹೇಳ್ತಾರೆ, ನೀನು ಲೋಕದವನಲ್ಲದರಿಂದ ದ್ವೇಷ ಮಾಡ್ತಾ ಇದೆ ನಿನ್ನ ಲೋಕ. ಅದಕ್ಕೆ ನಾನು ಮಾಡಿದ್ದೇನೆ, ನಿನಗೆ ಲೋಕದೊಳಗಿಂದ ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ.
ಇವತ್ತು ನಿನ್ನ ಜೀವನದಲ್ಲಿ ಕೂಡ ಕರ್ತನಲ್ಲಿ ಪ್ರೀತಿಯ ದೇವರ ಮಗನೇ, ದೇವರ ಮಗಳೇ, ಇವತ್ತು ನೀನು ದೇವರಿಗೆ ನಂಬ್ಕೊಂಡಿದ್ದಾಗ ಇವತ್ತು ನಿನ್ನ ಮನೆಯವರು, ಬಂಧು ಬಳಗದವರು ಇವತ್ತು ನಿನ್ನ ಜೊತೆ ಕೂರ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ನಿನ್ನ ಜೊತೆ ಸ್ನೇಹ ಭಾವದಿಂದ ಇರ್ತಾ ಇಲ್ಲ ಅಂತ ಚಿಂತೆ ಪಡಬೇಡ. ಯಾವಾಗಾಯ್ತು ನಾವು ಸೈತಾನ್ ಕೆಲಸಗಳು ಮಾಡ್ತೀವಿ, ಸೈತಾನ್ ಏನು ಮಾಡ್ತಾನೆ, ನಮಗೆ ಪ್ರೀತಿ ಮಾಡಿ ನಮ್ಮ ಮಮತೆ ಇಟ್ಟು ನನ್ನವನೇ ಬಿಡು, ವಾಕ್ಯ ಓದಲ್ಲ, ಪ್ರಾರ್ಥನೆ ಮಾಡಲ್ಲ, ದೇವರ ಆಲಯಕ್ಕೆ ಹೋಗಲ್ಲ, ಕುಡಿತಾನೆ, ತಿಂತಾನೆ, ಸಿಗರೇಟ್ ಬಿಡ್ತಾನೆ, ಬೀಡಿ ಬಿಗಿತಾನೆ, ಡ್ರಿಂಕ್ ಮಾಡ್ತಾನೆ, ಅನೇಕ ಡ್ರಗ್ಸ್ ತಗೋತಾನೆ, ಕೆಟ್ಟ ಪಾಪದ ಕೆಲಸ ಮಾಡ್ತಾನೆ, ವ್ಯಭಿಚಾರ, ಅತ್ಯಾಚಾರ, ಕೊಲೆ ಎಲ್ಲ ಮಾಡ್ತಾನೆ ಅಂಥೇಳಿ ಸೈತಾನ ಏನು ಮಾಡ್ತಾನೆ, ಖುಷಿಪಟ್ಟು ಇದು ನನ್ನವನು, ನನ್ನ ಮಗನ ಅಂತೇಳಿ ಖುಷಿಪಟ್ಟು ನಿಮ್ಮ ಮೇಲೆ ಮಮತೆ ಇಡ್ತಾನೆ. ಯಾವಾಗಾಯ್ತು ನೀವು ಸೈತಾನ ಕೆಲಸ ನೀವು ಬಿಟ್ಕೊಟ್ಟು ದೇವರನ್ನು ನಂಬ್ಕೋತಿರೋ ಆಗ ಸೈತಾನ ಏನು ಮಾಡ್ತಾನೆ, ಎಲ್ಲರ ಹೃದಯದಲ್ಲಿ ನಿಮ್ಮ ವಿರೋಧವಾಗಿ ದ್ವೇಷ ಹುಟ್ಟಿಸ್ತಾನೆ, ಅಸೂಯೆ ಹುಟ್ಟಿಸ್ತಾನೆ. ನಿಮಗೆ ಯಾರು ನಿಮ್ಮ ಹತ್ರ ಮಾತಾಡಲ್ಲ, ಯಾರು ನಿಮ್ಮ ಹತ್ರ ಬರಲ್ಲ. ಯಾಕಂದರೆ ದೇವರು ಏನು ಮಾಡ್ತಾರೆ, ನಿಮಗೆ ಅವರಿಂದ ಬೇರೆ ಮಾಡ್ತಾರೆ. ಇವತ್ತು ನೀನು ಪಾಪದ ಕೆಲಸ, ಕೆಟ್ಟ ಕೆಲಸ ಮಾಡಬೇಕಾದ್ರೆ ನಿನಗೆ ಅನೇಕ ಸ್ನೇಹಿತರಿರ್ತಾರೆ. ಎಕ್ಸಾಂಪಲ್, ಉದಾಹರಣೆ ನೋಡಬೇಕಾದ್ರೆ, ಒಂದು ಸ್ವಚ್ಛವಾದ ನೀರು ಇದ್ದರೆ ಹಳ್ಳದಲ್ಲಿ ಅಲ್ಲಿ ಮೀನುಗಳು ಇರಲ್ಲ. ಯಾವಾಗಾಯಿತು ಅಲ್ಲಿ ಗಲೀಜು ನೀರು ಇರ್ತವೋ ಅದರಲ್ಲಿ ಏನಿರ್ತವೆ, ಮೀನುಗಳು ಇರ್ತವೆ. ಒಂದು ಸ್ಥಳದಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಅಲ್ಲಿ ಯಾವುದೇ ರೀತಿಯ ಒಂದು ಸ್ವಚ್ಛತೆ ಒಂದು ಸ್ಥಳ ನಾವು ಕ್ಲೀನ್ ಮಾಡಿಟ್ಟಿದಾಗ ಅಲ್ಲಿ ಯಾವುದೇ ರೀತಿಯ ಒಂದು ನೊಣ ಯಾವುದೇ ಬರಲ್ಲ. ಆ ಸ್ಥಳದಲ್ಲಿ ಒಂದು ಸಕ್ಕರೆ ಆಗಲಿ ಅಥವಾ ಏನೋ ಒಂದು ಬೆಲ್ಲ ಹಾಕಿಬಿಟ್ರೆ ಏನು ಮಾಡುತ್ತೇವೆ, ಅಲ್ಲಿ ನೊಣಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅಂದರೆ ಅವು ಪಾಪದಲ್ಲಿದ್ದುಕೊಂಡು ಲೋಕದ ಜೀವಿಸುವಾಗ, ಲೋಕದಂತೆ ನಾವು ನಡೆಯುವಾಗ ಲೋಕ ನಮಗೆ ಪ್ರೀತಿ ಮಾಡುತ್ತೆ. ನಾವು ಲೋಕದಲ್ಲಿರುವಂಥದ್ದೆಲ್ಲ ಬಿಟ್ಕೊಟ್ಟು, ಯಾಕಂದ್ರೆ ದೇವರಿಗೆ ನಂಬಿಕೊಂಡು ಇರುವಂಥ ಜೀವನೇ ಬೇರೆ, ಈ ಲೋಕದ ಜೀವನೇ ಬೇರೆ. ನಾವು ದೇವರ ನಂಬಿಕೊಂಡು ದೇವರಲ್ಲಿ ಇದ್ದುಕೊಂಡಾಗ ದ್ವೇಷ ಮಾಡುತ್ತೆ ನಮ್ಮ ಲೋಕ. ಆದರೆ ಯೇಸು ಕ್ರಿಸ್ತನ ಪ್ರೀತಿ ಮಾಡ್ತಾರೆ. ನಮಗೆ ಈ ಲೋಕ ದ್ವೇಷ ಮಾಡೋದು, ಪ್ರೀತಿ ಮಾಡೋದು ನಮಗೆ ಬೇಕಾಗಿಲ್ಲ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳನ್ನ ಅನ್ಕೋಬೋದು, ನನಗೆ ಯಾರು ಪ್ರೀತಿ ಮಾಡಲ್ಲ, ಆ ದೇವರಿಗೆ ನಂಬ್ಕೊಂಡಿದೆ, ಎಲ್ಲರೂ ನನಗೆ ವಿರೋಧವಾಗಿ ನಿಂತಿರ್ತಾರೆ, ದ್ವೇಷ ಮಾಡ್ತಾರೆ ಅಂಥೇಳಿ ಇವತ್ತು ನನ್ನ ಮನೆ, ನನ್ನ ಕುಟುಂಬ, ಊರಲ್ಲಿ ನನ್ನ ದ್ವೇಷ ಮಾಡ್ತಾರೆ ಅಂಥೇಳಿ ಇವತ್ತು ನನ್ನ ಜೊತೆ ಯಾರು ಕೂರ್ತಲ್ಲ, ನಿಲ್ತಲ್ಲ ಎಂಬುದಾಗಿ ನೀನು ಅನ್ಕೋತಾದರೆ ಭಯಪಡಬೇಡ. ಇವತ್ತು ನೀನು ಲೋಕದವನಲ್ಲ, ನೀನು ಪರಲೋಕದವನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇವತ್ತು ಸೈತಾನು ನೀವು ಬಿಟ್ಕೊಟ್ಟು, ಇವತ್ತು ಕೆಟ್ಟ ಕೆಲಸ ಬಿಟ್ಕೊಟ್ಟು ನೀನು ದೇವರ ಮಗನಾಗಿ ಜೀವಿಸ್ತಾ ಇದ್ದಾರೆ, ದೇವರು ನಿನ್ನ ಆಶೀರ್ವಾದ ಮಾಡ್ತಾರೆ. ಇವತ್ತು ಲೋಕದೊಳಗಿಂದ ನಿನಗೆ ದೇವರು ಆರಿಸ್ಕೊಂಡಿದ್ದಾರೆ. ದೇವರು ಇವತ್ತು ನಿನ್ನ ಲೋಕ ನಿನಗೆ ದ್ವೇಷ ಮಾಡ್ತಾ ಇದೆ ಅಂದರೆ ದೇವರು ಏನು ಮಾಡಿದ್ದಾರೆ, ನಿನಗೆ ಲೋಕದೊಳಗಿಂದ ಆರಿಸ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಯಾಕಂದರೆ ದೇವರು ಜೀವಿಸುವ ದೇವರು, ಆತನು ನಮ್ಮನ್ನು ಲೋಕದೊಳಗಿಂದ ಆರಿಸ್ಕೊಂಡಿದ್ದಾರೆ. ಅಂದರೆ ಲೋಕ ಅಂದರೆ ಏನು ರೀ, ಬರೀ ಪಾಪ ನೀನು ತುಂಬಿರುವಂಥ ಲೋಕ ಇದಾಗಿದೆ. ಇವತ್ತು ನನಗೂ ನಿನಗೂ ದೇವರು ಇವತ್ತು ಆತನ ವಾಕ್ಯ ಓದುವಂತೆ, ಆತನಿಗೆ ಪ್ರಾರ್ಥಿಸುವಂತೆ, ಆತನ ಕೊಂಡಾಡುವಂತೆ, ಆತನ ಆಲಯಕ್ಕೆ ಹೋಗುವಂತೆ ಇವತ್ತು ದೇವರು ನಮಗೆ ಕೊಟ್ಟಿದ್ದಾರೆ. ಅಂದರೆ ಇವತ್ತು ದೇವರು ನಮಗೆ ಆರಿಸ್ಕೊಂಡಿದ್ದಾರೆ. ಇವತ್ತು ನಾವು ದೇವರ ವಾಕ್ಯವನ್ನು ಕೇಳಿ ಅನೇಕ ಜನರಿಗೆ ನಾವು ದೇವರ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಇವತ್ತು ನೀನು ಹಳ್ಳಿ ಹೋಗಿ ಇವತ್ತು ವಿಡಿಯೋ ರೆಕಾರ್ಡ್ ಮಾಡಿ ಇವತ್ತು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮದಲ್ಲಿ, ಇವತ್ತು ನೀನು ಫೇಸ್ಬುಕ್ಕಲ್ಲಿ ದೇವರ ವಾಕ್ಯನ ಸಾರ್ತಾ ಇದ್ದಾರೆ. ಇವತ್ತು ನೀನು ದೇವರು ಆರಿಸ್ಕೊಂಡಿದ್ದಾರೆ. ಇವತ್ತು ಲೋಕದಿಂದ ದೇವರನ್ನು ಬೇರೆ ಮಾಡಿದ್ದಾರೆ. ಯಾವಾಗಾಯಿತು ನಾವು ದೇವರ ಕೆಲಸ ಮಾಡ್ತೀವಿ, ಸೈತಾನನ ಕೆಲಸ ಬಿಟ್ಕೊಡು ಪಾಪದ ಕೆಲಸ ಮಾಡ್ತೀವೋ ಆಗ ದೇವರು ಸೈತಾನ ಇಷ್ಟಪಡ್ತಾನೆ. ಯಾವಾಗಾಯಿತು ನಾವು ಸೈತಾನ ಕೆಲಸ, ಲೋಕದ ಕೆಲಸ ಮಾಡೋದು ಬಿಟ್ಕೊಟ್ಟು ದೇವರಿಗೆ ನಂಬ್ಕೊಂಡು ನಾವು ದೇವರಲ್ಲಿ ನಡಿತೇವೆ, ಆಗ ದೇವರು ನಮ್ಗೆ ಅದರಿಂದ ಬೇರೆ ಮಾಡ್ತಾರೆ. ಒಳ್ಳೆಯವರಾಗಿರುವಾಗ ಯಾರು ಹತ್ತಿರ ಬರಲ್ಲ, ಎಲ್ಲರೂ ದೂರ ಆಗ್ತಾರೆ. ಯಾಕಂದರೆ ಎಲ್ಲರಿಗೆ ಸುಳ್ಳೇ ಇಷ್ಟ. ಒಳ್ಳೆಯನಾಗಿ ಇದ್ದರೆ ಎಲ್ಲ, ಯಾರು ಒಳ್ಳೆಯನಾಗಿರ್ತಾನೆ, ದೇವರಲ್ಲಿ ಇರ್ತಾನೆ, ಆತನಿಗೆ ಏನಾಗಿರ್ತಾರೆ, ಜನರು, ಸ್ನೇಹಿತರೆಲ್ಲ ಕಮ್ಮಿ ಆಗಿರ್ತಾರೆ. ಯಾಕಂದರೆ ಅವರು ಕರೆಕ್ಟಾಗಿ ಸತ್ಯ ಮಾತಾಡ್ತಾರೆ, ದೇವರ ಆಜ್ಞೆ ಕೈಕೊಂಡು ನಡೀತಾರೆ, ಅವರು ಸುಳ್ಳಿರಲ್ಲ, ಯಾವುದೋ ಪಾಪ ದೋಷ ಇರಲ್ಲ. ಅದಕ್ಕೆ ಜನ ಇಷ್ಟಪಡಲ್ಲ. ಇವತ್ತು ನೋಡಿ, ಜನ ಈ ಲೋಕ ಯಾರಿಗೆ ಇಷ್ಟಪಡುತ್ತೆ ಅಂತೆ. ಇವತ್ತು ಈ ಲೋಕದವರಾಗಿದ್ದರೆ ಈ ಲೋಕ ಏನು ಮಾಡುತ್ತಂತೆ, ನಮಗೆ ಮಮತೆ ಇಡುತ್ತೆ ಅಂತೆ. ಇವತ್ತು ನಾವು ಲೋಕದವರಾಗಿದ್ದರೆ ಲೋಕ ಏನು ಮಾಡುತ್ತೆ ಅಂತೆ, ಮಮತೆ ಇಡುತ್ತೆ ನಮ್ಮ ಮೇಲೆ. ಏನಂತ, ನನ್ನವರು ಎಂದು, ಇವನು ನನ್ನವಳು, ಇವಳು ನನ್ನವನು ಅಂಥೇಳಿ ಲೋಕ ಏನು ಮಾಡುತ್ತೆ, ಮಮತೆ ಇಡುತ್ತೆ ಅಂತೆ. ಲೋಕ ಅಂದರೆ ಏನು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸೈತಾನನು. ಲೋಕದ ಆಸೆಗಳನ್ನು ತೀರಿಸಿಕೊಳ್ಳುವಂಥದ್ದು ಸೈತಾನನ ಇಚ್ಛೆಗಳಾಗಿವೆ. ಇವತ್ತು ಒಂದು ವೇಳೆ ನಾವು ಲೋಕದಲ್ಲಿದ್ದುಕೊಂಡು ಪಾಪದ ಕೆಲಸ ಮಾಡಿದರೆ, ನನ್ನವರಂಥೇಳಿ ಯಾರು ಮಮತೆ ಇಡ್ತಾರ ಮೇಲೆ ಸೈತಾನನು ಮಮತೆ ಇಡ್ತಾನೆ. ಬಿಡಪ್ಪ, ಇವನು ನಾನು ಕೆಲಸ ಮಾಡ್ತಾನೆ,
ಕುಡಿತಾನೆ, ತಿಂತಾನೆ, ಮೋಜು ಮಸ್ತಿ ಮಾಡ್ತಾನೆ, ವ್ಯಭಿಚಾರ ಮಾಡ್ತಾನೆ ಅಂಥೇಳಿ ಸೈತಾನ ಮಮತೆ ಇಡ್ತದೆ. ಇವತ್ತು ನಿನ್ನ ಮೇಲೆ ಇವತ್ತು ದೇವರ ಅಧಿಕಾರ ಇರಬೇಕು. ಸೈತಾನ ಮಮತೆ ಇರಬಾರ್ದು, ಆ ಲೋಕದ ಮಮತೆ ಇರಬಾರ್ದು. ಇವತ್ತು ಒಳ್ಳೆಯನಾಗಿ ಬದುಕುವಾಗ ಎಲ್ಲರೂ ಆತ್ಮೀಯ ಬಂಧು ಬಳಗ ಸ್ನೇಹಿತರು ಎಲ್ಲರಿಗೆ ದೇವರು ನಮ್ಮನ್ನು ದೂರ ಮಾಡ್ತಾರೆ. ಏಕೆಂದರೆ ಅವರು ನಾವು ಮಾಡುವಂಥದ್ದು ಅವ್ರಿಗೆ ಇಷ್ಟ ಆಗಲ್ಲ. ಇವತ್ತು ಒಬ್ಬ ಪಾಪದಲ್ಲಿರುವಂಥ ವ್ಯಕ್ತಿ ಹತ್ರ ಹೋಗಿ ಇವತ್ತು ದೇವ್ರ ವಿಷಯದ ಹೇಳಿದರೆ ಆತನ ಏನು ಮಾಡ್ತಾನೆ, ಇಷ್ಟಪಡಲ್ಲ. ಆತನಿಗೆ ಕುಡಿಯೋದು, ತಿನ್ನೋದು, ಮೋಜು ಮಸ್ತಿ, ಡ್ರಿಂಕ್ ಮಾಡೋದೇ ಇಷ್ಟ ಆಗುತ್ತೆ. ಆಗ ನೀವು ದೇವ್ರ ಬಗ್ಗೆ ದೇವ್ರು ಮಾತಾಡ್ತಾಯಿದ್ರೆ ಅವ್ನಿಗೇನಾಗುತ್ತೆ, ಇರಿಟೇಟ್ ಆಗಿ ಅವನು ನಿಮ್ಮ ಜೊತೆ ಬಿಟ್ಟು ದೂರ ಹೋಗ್ತಾನೆ. ಅದಕ್ಕೆ ಬಿಡಪ್ಪ, ಅವನ ದೇವ್ರಂತಾನೆ, ವಾಕ್ಯ ಅಂತಾನೆ, ಪ್ರೇಯರ್ ಅಂತಾನೆ, ಬರೀ ಅದರಲ್ಲಿರ್ತಾ ಅವನ ಜೊತೆ ಏನಿರಬೇಕು, ಅವನ ಜೊತೆನೇ ಹೋಗ್ಬೇಕಂತ ಹೇಳಿ ಲೋಕದವ್ರು ಏನು ಮಾಡ್ತಾರೆ, ದೂರ ಹೋಗ್ತಾರೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ಅಂಥ ಜನರು ನಿಮ್ಮ ಮಧ್ಯದಲ್ಲಿದ್ದಾರೆ. ದೇವ್ರಿಗೆ ನಂಬ್ಕೊಂಡು ಇವತ್ತು ಲೋಕದಿಂದ ದೂರ ಇದ್ದರೆ ಅಂಥವ್ರ ಜೊತೆ ನೀವು ದೇವರ ವಾಕ್ಯವನ್ನು ಹೋಗಿ ಕೇಳ್ರಿ. ಅವರಲ್ಲಿ ದೇವರ ಜೊತೆ ಅವರ ಸಹವಾಸದಲ್ಲಿರಿ. ಯಾಕಂದರೆ ದೇವರು ಏನು ಮಾಡಿದ್ದಾರೆ ಅಂಥವರಿಗೆ ಲೋಕದ ಒಳಗಿಂದ ಆರಿಸಿಕೊಂಡಿದ್ದಾರೆ. ಲೋಕ ಇವತ್ತಿನ ದ್ವೇಷ ಮಾಡ್ತಾ ಇದೆ. ಅಯ್ಯೋ, ನನ್ನ ತಂದೆ ಪ್ರೀತಿ ಮಾಡಲ್ಲ, ನನ್ನ ತಾಯಿ ಪ್ರೀತಿ ಮಾಡ್ತಾಯಿಲ್ಲ, ಇವತ್ತು ನನಗೆ ಯಾವ ಬಂಧು ಬಳಗ ಸ್ನೇಹಿತರನ್ನ ಪ್ರೀತಿ ಮಾಡ್ತಾಯಿಲ್ಲ. ಯೇಸು ಸ್ವಾಮಿ ನಂಬ್ಕೊಂಡೆ, ಇವತ್ತು ಯಾರು ನನಗೆ ಕರೆಯೋದಿಲ್ಲ, ಯಾರು ನನಗೆ ನನ್ನ ಹತ್ರ ಬರಲ್ಲ ಅಂತ ಚಿಂತೆ ಪಡಬೇಡ. ದೇವ್ರಿಗೆ ನಂಬ್ಕೊಂಡೆ ನಾವು ಇವತ್ತು ಅನೇಕ ಜನ ನೋಡ್ತೇವೆ. ಸೊ ಯೇಸು ಕ್ರಿಸ್ತ ನಂಬ್ಕೊಂಡಿದ್ದಾಗ ಅವರು ಯೇಸು ಸ್ವಾಮಿಗೆ ನಂಬ್ಕೊಂಡಿದ್ದಾರೆ, ಅವರು ಆ ದೇವ್ರಿಗೆ ಹೋಗ್ತಾವ್ರೆ ಅಂಥೇಳಿ ಅನೇಕ ಇವತ್ತು ಜನರು ನಿಮ್ಮ ಮನೆ, ನಿನ್ನ ಕುಟುಂಬದಲ್ಲಿ ತಂದೆ ತಾಯಿ ಅಣ್ಣ ತಮ್ಮರಾಗಲಿ ಇವತ್ತು ನೀವು ದ್ವೇಷ ಮಾಡ್ಬೋದು. ಇವತ್ತು ನಿನಗೆ ನನ್ನ ಹತ್ರ ಬರ್ತಾಯಿಲ್ಲ, ಅವರು ನನಗೆ ಕರೆಯೋದಿಲ್ಲ ಅನ್ಕೋಬೋದು. ಅದರ ಚಿಂತೆ ಪಡಬೇಡ, ಯಾಕಂದ್ರೆ ನೀನು ದೇವರ ಮಗನಾಗಿದ್ದೆ. ಅದಕ್ಕೆ ದೇವರು ನಿನಗೆ ಈ ಲೋಕದ ಒಳಗಿಂದ ನಿನಗೇನು ಮಾಡಿದ್ದಾರೆ, ಆರಿಸ್ಕೊಂಡಿದ್ದಾರೆ. ಇವತ್ತು ನನಗೆ ಅವರು ಕರಿತಿಲ್ಲ, ಇವ್ರು ನನ್ನ ಪ್ರೀತಿ ಮಾಡ್ತೀವಿ, ಇವ್ರು ನನ್ನ ಮಮತೆ ಇಟ್ಟಿಲ್ಲ ಅಂಥೇಳಿ ಅನ್ಕೋಬೇಡ. ಯಾಕಂದರೆ ನೀನು ಈ ಲೋಕದವನಲ್ಲ. ಇವತ್ತು ಈ ಲೋಕದವನಿದ್ದರೆ ನಿನಗೆ ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಮಗ, ನನ್ನ ಬಂಧು, ನನ್ನ ಸ್ನೇಹಿತ ಅಂಥೇಳಿ ಲೋಕ ಪ್ರೀತಿ ಮಾಡ್ತಿತ್ತು. ಇವತ್ತು ಯಾರು ನಿನ್ನ ಪ್ರೀತಿ ಮಾಡ್ತಾಯಿಲ್ಲ, ಯಾರು ನಿನಗೆ ಕರಿತಾಯಿಲ್ಲ ಅಂದರೆ ನೀನು ಭಯಪಡಬೇಡ. ನಿನ್ನ ಪ್ರೀತಿಸುವ ದೇವರು ಒಬ್ಬರು ಯೇಸು ಕ್ರಿಸ್ತನು. ನಿನ್ನ ಮೇಲೆ ಮಮತೆ ಇಡುವಂಥನು ಒಬ್ಬ ದೇವರಾಗಿದ್ದಾರೆ, ಅದು ಯೇಸು ಕ್ರಿಸ್ತನು. ಯಾಕಂದರೆ ಆತನ ಪ್ರೀತಿ, ಆತನ ಮಮತೆ ಶಾಶ್ವತವಾಗಿರುವಂಥದ್ದಾಗಿದೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಅದಕ್ಕೆ ಇವತ್ತು ನಾವು ಲೋಕದಲ್ಲಿರುವಾಗ ಲೋಕ ನಮಗೆ ದ್ವೇಷ ಮಾಡ್ತಾ ಇದೆ. ಸೊ ಲೋಕ ನಮಗೆ ನೋವು ಕೊಡ್ತಾ ಇದೆ ಅಂದರೆ ಇವತ್ತು ಅದು ಫಸ್ಟ್ ಯಾರಿಗೆ ಕೊಟ್ಟಂಗಂತೆ, ದೇವ್ರಿಗೆ ಕೊಟ್ಟಂಗೆ. ಇವತ್ತು ದೇವರು ನಂಬ್ಕೊಂಡು ಇವತ್ತು ನಮ್ಗೆ ಯಾರು ನಮ್ಗೆ ಇಷ್ಟಪಡಲ್ಲ, ನಮ್ಗೆ ಪ್ರೀತಿ ಮಾಡೋ, ನಮ್ಗೆ ದ್ವೇಷ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಯಾರಿಗಂತೆ ದ್ವೇಷ ಮಾಡ್ತಾ ಇದ್ದಾರೆ, ಯೇಸು ಕ್ರಿಸ್ತನಿಗೆ ದ್ವೇಷ ಮಾಡ್ತಾ ಇದ್ದಾರೆ. ಇವತ್ತು ನನಗೆ ದ್ವೇಷ ಮಾಡ್ತಾ ಇಲ್ಲ. ಇವತ್ತು ನಾನು ದೇವ್ರಿಗೆ ನಂಬ್ಕೊಂಡಿದ್ದಾಗ ನನಗೆ ಅನ್ಯಾಯ ಮೋಸ ಮಾಡಿ ಇವತ್ತು ಅನೇಕ ಜನರಿಗೆ ಇವತ್ತು ನನಗೆ ವಂಚನೆ ಮಾಡುವಾಗ ಇವತ್ತು ನಮಗೆ ಅದು ಯಾರಿಗೆ ಮಾಡಿದಂಗಂತೆ, ಅವರು ಯೇಸು ಕ್ರಿಸ್ತನಿಗೆ ಮಾಡಿದಂತೆ. ಇವತ್ತು ಲೋಕ ನೀವು ದ್ವೇಷ ಮಾಡಿದ್ರೆ ಅದು ನನಗೆ ದ್ವೇಷ ಮಾಡಿದಂಗೆ ಅಂತ ಹೇಳ್ತಾರೆ ಯೇಸು ಸ್ವಾಮಿ. ಅದಕ್ಕೆ ಇವತ್ತು ನಿಮಗೆ ಯಾರು ನಿಂದಿಸಿ ಹೇಳಿಸಿದ್ರು ಕೂಡ ದೇವರು ನಂಬ್ಕೊಂಡು ದೇವರ ವಾಕ್ಯ ಸಾರುವಾಗ, ಪ್ರಾರ್ಥನೆ ಮಾಡುವಾಗ, ನೀವು ಚರ್ಚಿಗೆ ಹೋಗುವಾಗ ದೇವರಿಗೆ ನಂಬ್ಕೊಂಡು ಯೇಸು ಕ್ರಿಶ್ಚಿಯನ್ ಧರ್ಮ ಸೇರಿದ್ದಾರೆ ಅಂಥೇಳಿ ಇವತ್ತು ನಿಮ್ಗೆ ಅನೇಕ ಜನ ದ್ವೇಷ ಮಾಡ್ತಾಯಿದ್ರು ಕೂಡ ಆ ದ್ವೇಷ ಮಾಡ್ತಾಯಿದ್ದಾರೆ ಅಂಥೇಳಿ ನೀವು ಚಿಂತೆ ಪಡಬೇಡ. ಯಾಕಂದರೆ ಅದು ಎಲ್ಲ ಯಾರಿಗೆ ಮಾಡ್ತಾಯಿದ್ದಾರೆ, ಅವರು ಯೇಸು ಕ್ರಿಸ್ತನಿಗೆ ಮಾಡ್ತಾಯಿದ್ದಾರೆ. ಇವತ್ತು ಲೋಕದವನಾಗಿ ನೀನಿಲ್ಲ, ಆದರೆ ದೇವರು ಇವತ್ತು ಲೋಕದವನಾಗಿಲ್ಲ ಸಲುವಾಗಿ ನಿನಗೆ ಆರಿಸ್ಕೊಂಡಿದ್ದಾರೆ. ಇವತ್ತು ಲೋಕದವನು ನೀನು ಆಗಿರ್ತಿದ್ದ ದೇವರನ್ನ ಆ ಒಂದು ಲೋಕ ಸಹಿತ ನಿನ್ನ ಮಮತೆ ಇಡ್ತಿತ್ತು. ನಿನಗೆ ಸೈತಾನ ಮಮತೆ, ಲೋಕದ ಮಮತೆ ಬೇಕಾಗಿಲ್ಲ. ಇವತ್ತು ಕರ್ತನ ಪ್ರೀತಿಯ ದೇವರ ಮಕ್ಕಳು, ದೇವರ ಮಮತೆ ಬೇಕು, ದೇವರ ಯೇಸು ಕ್ರಿಸ್ತನ ಪ್ರೀತಿ ಬೇಕು. ಆ ಪ್ರೀತಿ ನಮಗೆ ಕಲ್ವಾರಿ ಶಿಲ್ಬೆ ಮೇಲೆ ಆತನು ತೋರಿಸಿದ್ದಾನೆ. ಆ ಪ್ರೀತಿಯಿಂದಲೇ ನಮಗೆ ಏನು ಮಾಡ್ತಾನೆ, ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ನಾವು ಇವತ್ತು ಲೋಕದಲ್ಲಿರುವಂಥದ್ದು ಎಲ್ಲ ಬಿಟ್ಕೊಟ್ಟು ನಾವೇನು ಮಾಡಬೇಕು, ದೇವರ ಕಡೆ ತಿರುಗಿ ಹೋಗಬೇಕು. ದೇವರ ವಾಕ್ಯ ಹೇಳ್ತದೆ, ನಾನು ಲೋಕದವರನ್ನಲ್ಲದರಿಂದ ಸೊ ನಾನು ಏನು ಮಾಡ್ತೇನೆ, ನಿನಗೆ ಲೋಕ ದ್ವೇಷ ಮಾಡ್ತಾ ಇದೆ, ಸೊ ಅದಕ್ಕೆ ನಿನ್ನ ಲೋಕ ನನಗೆ ದ್ವೇಷ ಮಾಡ್ತಾ ಇದೆ. ನೀನು ಲೋಕ ದ್ವೇಷ ಮಾಡ್ತಾ ಇದೆ, ನನಗೆ ದ್ವೇಷ ಮಾಡಿದಂಗೆ. ಇವತ್ತು ಲೋಕ ನೀನು ಪ್ರೀತಿ ಇಟ್ಟಿದೆ ಅಂದರೆ ನಿನ್ನವನಂತೇಳಿ, ನನ್ನವನಂತ ಮಮತೆ ಇಟ್ಟರೆ ಇಡುತ್ತಿತ್ತು, ಆದರೆ ನಾನು ಲೋಕದವನಲ್ಲ. ಅದಕ್ಕೆ ನೀನು ದ್ವೇಷ ಮಾಡ್ತದೆ ಲೋಕ. ಅಂದಿನ ಸಲುವಾಗಿ ನಾನು ಲೋಕದೊಳಗಿಂದ ನಿನ್ನ ಆರಿಸ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನೀನು ದೇವರ ವಾಕ್ಯವನ್ನು ಓದ್ತಾ ಇದ್ದಿ, ಪ್ರಾರ್ಥನೆ ಮಾಡಿಕೊಂಡು ದೇವರಲ್ಲಿ ಇದ್ಕೊಂಡು ಇವತ್ತು ಇರುವಾಗ ಇವತ್ತು ನಿನಗೆ ಮನೆಯವರು ಬಂದು ಬಿಡೋದು, ಇವತ್ತು ಊರದವ್ರು ನೀನು ಕೆಲಸ ಮಾಡುತ್ತಲ್ಲಿ ಇವತ್ತು ಜನನ ದ್ವೇಷ ಮಾಡ್ತಾ ಇದ್ದಾರೆ, ನೀನು ಖುಷಿಪಡು, ಸಂತೋಷಪಡು. ಯಾಕಂದರೆ ದೇವರು ನಿನಗೆ ಆರಿಸ್ಕೊಂಡಿದ್ದಾರೆ. ನಿನಗೆ ಲೋಕದ ಒಳಗಿಂದ ಸೊ ದೇವರು ಬೇರೆ ಮಾಡಿದ್ದಾರೆ. ಯಾಕಂದರೆ ದೇವರು ದುಷ್ಟರಿಂದ ದೂರ ಮಾಡ್ತಾರೆ ನಮಗೆ. ಅಂದರೆ ಇವತ್ತು ಲೋಕದೊಳಗಿಂದ ದೇವರಿಗೆ ಆರಿಸ್ಕೊಂಡಿದ್ದಾರೆ. ಇವತ್ತು ಲೋಕದ ಕಡೆ ನೀನು ಮುಖ ಮಾಡಿಕೊಳ್ಳಬೇಡ. ಯಾಕಂದರೆ ದೇವರು ನಿನಗೆ ಆ ಲೋಕದಿಂದ ಬಿಡುಗಡೆ ಮಾಡಿ ನಿನಗೆ ಆ ಲೋಕದೊಳಗಿಂದ ಆರಿಸ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಯಾಕಂದರೆ ದೇವರು ಏನಾಗಿದ್ದಾರೆ, ಆರಿಸ್ಕೊಳ್ಳುವ ದೇವರಾಗಿದ್ದಾರೆ.
ತನ್ನ ಕೆಲಸವನ್ನು ಮಾಡೋದಕ್ಕಾಗಿ ಇವತ್ತು ನನಗೂ ನಿನಗೆ ಆರಿಸ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಮನುಷ್ಯನ ಪ್ರೀತಿಗಾಗಿ ಲೋಕದ ಆಸೆಗಳೆಲ್ಲ ತೆಗೆದಾಕಿ ಇವತ್ತು ದೇವರ ಪ್ರೀತಿಯಲ್ಲಿ ನೆಲೆಗೊಂಡರು. ಯೇಸುವಿನ ಪ್ರೀತಿ, ಯೇಸುವಿನ ಮಮತೆ ನಮಗೆ ಬೇಕಾಗಿದೆ. ಸೈತಾನ ಲೋಕದ ಮಮತೆ ಬೇಕಾಗಿಲ್ಲ ನಮಗೆ. ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಅದೇ ರೀತಿ ಇವತ್ತು ದೇವರು ಇವತ್ತು ಈ ಲೋಕದೊಳಗೆ ನಮ್ಗೆ ಆರಿಸ್ಕೊಂಡಿದ್ದಾರೆ. ಇವತ್ತು ದ್ವೇಷ ನಮಗೆ ಲೋಕ ಮಾಡ್ತಾ ಇದೆ ಅಂದರೆ ಅದು ದೇವರಿಗೆ ಮಾಡ್ತಾ ಇದೆ, ಅದು ಯೇಸು ಕ್ರಿಸ್ತನ ದ್ವೇಷ ಮಾಡ್ತಾ ಇದೆ, ನಮಗೆ ನಿನಗಲ್ಲ. ಇವತ್ತು ನಾವು ಧನ್ಯರಾಗಿದ್ದೇವೆ. ದೇವರ ವಾಕ್ಯನು ಆರಾಧಿಸುವ ನಾವು ಧನ್ಯನಾಗಿದ್ದೇವೆ. ಹಲ್ಲೆಲೂಯಾ. ಸೊ ಮರಿಯಳು ಏನು ಮಾಡಿದಳು? ದೇವರ ಪಾದದಲ್ಲಿ ಕುಂತು ದೇವರ ವಾಕ್ಯ ಕೇಳಿಕೊಂಡಳು. ಅದೇನಾಗಿದೆ? ಉತ್ತಮ ಭಾಗ ಅಂತ ಹೇಳಿದರೆ ಯೇಸು ಸ್ವಾಮಿ. ಮರಿಯಳು ಆರಿಸ್ಕೊಂಡಿದ್ದು ಉತ್ತಮ ಭಾಗ. ಮರಿಯಳು ಆರಿಸ್ಕೊಂಡಿದ್ದು ಉತ್ತಮ ಭಾಗ. ಇವತ್ತು ನಾನು ನೀನು ಕೂಡ ದೇವರ ವಾಕ್ಯ ಕೇಳ್ಕೊಳ್ತಾ ಇದ್ದೀವಿ, ದೇವರ ವಾಕ್ಯ ಓದ್ತಾ ಇದ್ದೀವಿ, ಆಲಯಕ್ಕೆ ಹೋಗಿ ದೇವರ ವಾಕ್ಯವನ್ನು ಕೇಳಿ ದೇವರ ಸುವಾರ್ತೆ ಸಾರ್ತಾ ಇದ್ದೇವೆ ಅಂದರೆ ದೇವರು ನಮಗೆ ಆರಿಸ್ಕೊಂಡಿದ್ದಾರೆ. ಎದರಿಂದ? ಲೋಕದೊಳಗಿಂದ, ಪಾಪದಿಂದ ನಮಗೆ ಬೇರೆ ಮಾಡಿದ್ದಾರೆ, ನಮಗೆ ಆಶೀರ್ವಾದ ಮಾಡಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ಭಯಪಡದೆ ಇವತ್ತು ಮನುಷ್ಯನ ಪ್ರೀತಿಗಾಗಿ, ಸೈತಾನನ ಪ್ರೀತಿಗಾಗಿ ನಾವು ತಾವಕ ಪಡಬಾರ್ದು. ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಹೆಂಡತಿ, ನನ್ನ ಗಂಡನ ಪ್ರೀತಿ ಮಾಡ್ತಾಯಿಲ್ಲ, ನನಗೆ ಅವ್ರ ಮಮತೆ ಇಟ್ಟಿಲ್ಲ, ಇವ್ರ ಕಾರ್ಯಲ್ಲ ಅಂತೇಳಿ ಚಿಂತೆ ಪಡಬೇಡ. ಇವತ್ತು ದೇವ್ರಿಗೆ ನಂಬಿದಾಗ ಇವತ್ತು ಎಲ್ಲರೂ ದೂರ ಹೋದರೂ ಕೂಡ ದೇವರನ್ನ ಪ್ರೀತಿ ಮಾಡ್ತಾರೆ. ಯಾಕಂದರೆ ದೇವರು ನಿನಗೆ ಈ ಲೋಕದವನಲ್ಲ. ಇವತ್ತು ನನ್ನವ್ರು ಅಂದಿನವರೇ ನೋಡಿದ್ರೆ ಪ್ರೀತಿ ಮಾಡ್ತೇವ್ರಿ. ಇವತ್ತು ನನ್ನ ಕುಟುಂಬದಲ್ಲಿ ಇವತ್ತು ನಮ್ಮ ಅಣ್ಣ ತಮ್ಮ, ಇವತ್ತು ನಮ್ಮ ಅಣ್ಣ ಇದ್ದಾನೆ, ನನ್ನ ತಮ್ಮ ಇದ್ದಾನೆ, ನನ್ನ ಗಂಡ ಇದ್ದಾನೆ, ನನ್ನ ಹೆಂಡತಿ ಇದ್ದಾಳೆ ಅಂತ ಹೇಳಿ ಪ್ರೀತಿ ಮಾಡ್ತಾರೆ. ಆದರೆ ಬೇರೆ ಕಡೆ ಹೋದರೆ ಅವ್ರು ಪ್ರೀತಿ ಮಾಡಲ್ಲ. ಯಾಕೆ? ನಮಗೆ ಇವನಿಗೆ ಸಂಬಂಧ ಇಲ್ಲ ಅಂತಾರೆ. ಅಂದ್ರೆ ಈ ಲೋಕ ಮಮತೆ, ನಮ್ಮವ್ರಂತ ಹೇಳಿ ನಮ್ಮ ಮಮತೆ ಇಡ್ತದೆ ಈ ಲೋಕ. ಇವತ್ತು ನಾನು ದೇವರ ಕೆಲಸ ಮಾಡುವುದಾದರೆ ಲೋಕ ನಮಗೆ ದ್ವೇಷ ಮಾಡುತ್ತೆ. ಲೋಕದ ಕೆಲಸ ಮಾಡಬೇಕಾದ್ರೆ, ಪಾಪದ ಕೆಲಸ ಮಾಡಬೇಕಾದ್ರೆ ಎಲ್ಲ ಜನರು ಇಷ್ಟಪಡ್ತಾರೆ, ಎಲ್ಲ ಆತ್ಮೀಯರ ಬಂಧು ಬಳಗ ಊರ್ದವರು ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲರೂ ಪ್ರೀತಿ ಮಾಡ್ತಾರೆ. ಆದರೆ ನೀನು ದೇವ್ರಿಗೆ ನಂಬ್ಕೊಂಡು ಇವತ್ತು ನೀನು ಎಲ್ಲ ಕೆಟ್ಟ ಕೆಲಸ, ಪಾಪದ ಕೆಲಸ ಬಿಟ್ಕೊಟ್ರೆ, ಇವತ್ತು ದೇವರೇ ಅನ್ಕೋತ ದೇವ್ರ ವಾಕ್ಯ ಓದ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ದೇವ್ರಿಗೆ ಆರಾಧನೆ ಮಾಡ್ಕೊಂಡು ಆಲಿಗೆ ಹೋಗ್ತಾ ಇದ್ದಾರೆ, ಸುವಾರ್ತನೆ ಸಾರುವಾಗ ಹಾಗೆ ನಿನಗೆ ಯಾರು ಇಷ್ಟಪಡಲ್ಲ. ಯಾಕಂದರೆ ಅವ್ರು ಲೋಕದವರಾದರೂ ನೀನು ಲೋಕದವನಲ್ಲ. ಸೊ ಲೋಕದವ್ರು ಯಾರಿರ್ತಾರೆ ಅವ್ರಿಗೆ ದೇವರು ಲೋಕದಲ್ಲೇ ಇಟ್ಬಿಡ್ತಾರೆ. ಇವತ್ತು ನಾನು ನೀನು ಇವತ್ತು ಲೋಕದಲ್ಲಿ ಇರುವುದಕ್ಕಾಗಿ ದೇವರು ಕರೆದಿಲ್ಲ ನಮಗೆ. ಇವತ್ತು ಆತನು ನಮ್ಮನ್ನು ಲೋಕದೊಳಗಿಂದ ಆರಿಸ್ಕೊಂಡಿದ್ದಾರೆ. ಆತನನ್ನು ಧ್ಯಾನ ಹಾಕಿ, ಆತನ ವಾಕ್ಯವನ್ನು ಧ್ಯಾನ ಮಾಡುವಂತೆ, ಆತನ ಸುವಾರ್ತೆಯನ್ನು ಕೇಳಿ ರಕ್ಷಣೆ ಹೊಂದುವುದಕ್ಕಾಗಿ, ನಾವು ಪರಲೋಕಕ್ಕೆ ರಾಜ್ಯಕ್ಕೆ ಸೇರುವುದಕ್ಕಾಗಿ ದೇವರು ನನಗೆ ನಿನಗೆ ಲೋಕದೊಳಗಿಂದ ಆರಿಸಿಕೊಂಡಿದ್ದಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು. ಈ ಒಂದು ಸಮಯದಲ್ಲಿ ನಾವು ಭಯಪಡದೆ ಧೈರ್ಯವಾಗಿ ದೇವರ ಮೇಲೆ ನಂಬಿಕೆ ಇಟ್ಟು ನಾವು ನಡೆದಾದರೆ ಇವತ್ತು ದೇವರು ಎಲ್ಲದರಿಂದ ಬಿಡುಗಡೆ ಕೊಟ್ಟಿರ್ತಾನೆ. ಯಾಕಂದರೆ ಆತನ ಪ್ರೀತಿ, ಆತನ ಮಮತೆ ಶಾಶ್ವತವಾಗಿ ಸದಾಕಾಲ ಇರುವಂಥದ್ದಾಗಿದೆ. ಹಲ್ಲೆಲೂಯಾ. ಸೊ ದೇವರ ವಾಕ್ಯದಂತೆ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್. ಜೀವ ಸ್ವರೂಪನಾದ ದೇವರೇ ನಿಮಗೆ ಸ್ತೋತ್ರ, ಮಹಿಮೆ ಸಪ್ಪ. ಕೇಳಿದಂಥ ವಾಕ್ಯ ನಮ್ಮ ಆತ್ಮ ಲಾಭಕ್ಕೆ ಆಶೀರ್ವಾದ ಮಾಡು. ಹೌದು ಕರ್ತನೆ, ನಾವು ಲೋಕದವರಾಗಿಲ್ಲ, ಅದಕ್ಕೆ ನಮಗೆ ಲೋಕದೊಳಗಿಂದ ನನಗೆ ನೀವು ಆರಿಸ್ಕೊಂಡಿದ್ದೀರಿ ಕರ್ತನೆ. ಯಾಕಂದರೆ ಲೋಕದವರಾಗಿದ್ದರೆ ನಮಗೆ ಲೋಕ ಮಮತೆ ಇಡ್ತಿತ್ತು, ಪ್ರೀತಿ ಮಾಡ್ತಿತ್ತು, ನಮಗೆ ಲೋಕ ದ್ವೇಷ ಮಾಡ್ತಾ ಇದೆ. ಗೊತ್ತಂದರೆ ಕರ್ತನೆ, ನೀನು ನಮಗೆ ಇದ್ದಿದ್ದಿ ಕರ್ತನೆ, ನಮ್ಮನ್ನು ಆರಿಸ್ಕೊಂಡಿದ್ದಕ್ಕಾಗಿ ಸ್ತೋತ್ರ ರಾಜ. ಇವತ್ತು ಯಾರಿಗೆ ಆಯಿತು ಲೋಕ ದ್ವೇಷ ಮಾಡ್ತಾ ಇದೆ, ಇವತ್ತು ನನಗೆ ಯಾರು ಇಷ್ಟಪಟ್ಟರು ಪ್ರೀತಿ ಮಾಡಲ್ಲ, ನನಗೆ ಮಮತೆ ಇಡಲ್ಲ ಅಂತೇಳಿ ದುಃಖ ನೋವು ಅನುಭವಿಸ್ತಾ ಇದ್ದಾರೆ ಕರ್ತನೆ. ನಿನ್ನ ಮಕ್ಕಳು ಅವರೆಲ್ಲ ಮುಟ್ಟು ಸ್ಪರ್ಶಿಸು ಕರ್ತನೆ. ಇವತ್ತು ಲೋಕದೊಳಗಿಂದ ಅವ್ರಿಗೆ ಆರಿಸ್ಕೊಂಡಿದ್ದಿ, ಆ ಲೋಕ ಅವ್ರಿಗೆ ದ್ವೇಷ ಮಾಡ್ತಾ ಇದೆ ಅಂದರೆ ನೀನು ಅವ್ರಿಗೆ ಪ್ರೀತಿ ಮಾಡಿದೆ ಅಂತ ಅರ್ಥ ಕರ್ತನೆ. ಹೌದು ಸ್ವಾಮಿ, ನೀ ಪ್ರೀತಿ ಮಾಡ್ತಾ ಇದೆಯಾ. ಯೇಸು ಸ್ವಾಮಿ ನಮಗೆ ಲೋಕ ದ್ವೇಷ ಮಾಡ್ತಾ ಇದ್ದಾರೆ, ನಮ್ಮವರು ತಮ್ಮವರು ಎಲ್ಲರೂ ನಮಗೆ ದ್ವೇಷ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನು ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಎಂಬಂಥ ಆ ಒಂದು ಸೂಚನೆ, ಈ ಒಂದು ವಾಕ್ಯ ಅವರಿಗೆ ಮುಟ್ಟಲಿ ಕರ್ತನೆ. ಲೋಕ ದ್ವೇಷ ಮಾಡಿದರು, ಇವತ್ತು ಅದು ಯೇಸು ಸ್ವಾಮಿ ನಿನಗೆ ದ್ವೇಷ ಮಾಡಿದಂಗೆ ಅಂತ ಹೇಳ್ತಾ ಇದ್ದೀವಿ ಕರ್ತನೆ. ಇವತ್ತು ಲೋಕ ದ್ವೇಷ ಮಾಡ್ತಾ ಇದ್ದಾರೆ, ಇವತ್ತು ನೀನು ನಮಗೆ ಪ್ರೀತಿ ಮಾಡ್ತಾ ಇದೆಯಾ. ಯೇಸು ಸ್ವಾಮಿ ನಮಗೆ ಪ್ರೀತಿ ಮಾಡ್ತಾ ಇದ್ದಾರೆ, ಅದಕ್ಕೆ ಲೋಕ ನಮಗೆ ಇಷ್ಟಪಡ್ತಾ ಇಲ್ಲ ಅಂಥೇಳಿ ಎಲ್ಲರೂ ತಿಳಿದುಕೊಂಡು ಯೇಸು ಸ್ವಾಮಿ ನಮಗೆ ಆ ಲೋಕದಿಂದ ಆರಿಸಿಕೊಂಡು ತೆಗೆದು ನಮಗೆ ಉನ್ನತ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ಎಲ್ಲ ಜನರು ಈ ವಾಕ್ಯದ ಮುಖಾಂತರವಾಗಿ ವಾಕ್ಯನ ಕೇಳಿ ರಕ್ಷಣೆ ಹೊಂದಿ ನಿನ್ನ ಮಕ್ಕಳ ಜೀವಿಸುವಂತೆ ನೀನು ಆಶೀರ್ವಾದ ಮಾಡಬೇಕು. ಮತ್ತು ನಮ್ಮನ್ನು, ನನ್ನ ಸೇವೆಯನ್ನು ಆಶೀರ್ವಾದ ಮಾಡು. ಹೌದು ಸ್ವಾಮಿ, ಉನ್ನತವಾಗಿ ನಿನ್ನ ಮೈಯನ್ನು ತುಂಬಿಸಿ ಇವತ್ತು ಅನೇಕ ಜನರಿಗೆ ಈ ವಾಕ್ಯ ಶೇರ್ ಆಗುವಂತೆ ಮತ್ತು ಅನೇಕ ಜನರು ನೋಡಿ ರಕ್ಷಣೆ ಹೊಂದುವಂತೆ ನೀನು ಆಶೀರ್ವಾದ ಮಾಡಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ನನ್ನ ಪರಲೋಕದ ಪ್ರೀತಿಯುಳ್ಳ ತಂದೆ. ಆಮೇನ್, ಆಮೇನ್. ಲೋಕದ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದ ಪ್ರಕಾರ ಭೂಲೋಕದ ನೆರವೇರಲಿ. ನಮ್ಮ ನಿಧನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡ್ರೆ, ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವ ತನ್ನ ತಪ್ಪನ್ನು ನೀನು ಕ್ಷಮಿಸರು, ನಮ್ಮನ್ನು ಶೋಧನೆಗೆ ಸೇರಿಸಿದ ಕೇಳಿನ ತಪ್ಪಿಸ್ರಿ. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲನಿದೆ ಸ್ವಾಮಿ.
ಆಮೇನ್ ಆಮೇನ್. ಈಗ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯ ಪರಿಶುದ್ಧಾತ್ಮನ ನಿತ್ಯವು ಸಹವಾಸವು ನನ್ನ ಆತ್ಮ ಪ್ರಾಣ ಶರೀರದೊಂದಿಗೂ ಜೀಸಸ್ ವಿತ್ ಮಿನಿಸ್ಟ್ರಿಯೊಂದಿಗೂ ಎಲ್ಲ ಆನ್ಲೈನ್ ವೀಕ್ಷಕರೊಂದಿಗೂ ಎಲ್ಲ ವಿಶ್ವಾಸಿಗಳೊಂದಿಗೂ ಎಲ್ಲ ನಮ್ಮ ಕೆಲಸ ಕಾರ್ಯಗಳೊಂದಿಗೂ ಇಂದಿಗೂ ಎಂದಿಗೂ ಎಂದೆಂದಿಗೂ ಸದಾಕಾಲ ನೆಲೆಯಾಗಿರಲಿ ಯೇಸು ನಾಮದಲ್ಲಿ ತಂದೆ. ಆಮೇನ್ ಆಮೇನ್ ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಯೇಸು ಸ್ವಾಮಿ ನಾಮದಲ್ಲಿ ದೇವರು ಈ ವಾಕ್ಯದಂತೆ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಮೇ ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್.